ಸೂಪರ್ ಪ್ರೈಮ್ ನೆಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ NDA ಸರ್ವಸಮ್ಮತ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಪ್ರಧಾನಮಂತ್ರಿಯಾಗಿ ಮೋದಿಯವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿರುವಂಥದ್ದು. ಸರ್ಕಾರ ರಚನೆಗೆ ಈಗಾಗಲೇ ಹಕ್ಕು ಮಂಡನೆ ಮಾಡಲಾಗಿದೆ. ಯಾವ ಸ್ವರೂಪದಲ್ಲಿ ಇವತ್ತು ಈ ಎಲ್ಲ ಪ್ರಕ್ರಿಯೆ ನಡೆಯುವಾಗ ಮೋದಿಯವರು ಮಾತನಾಡಿದ್ದಾರೆ, NDA ಮಿತ್ರ ಪಕ್ಷಗಳು ಏನೇನು ಮಾತನಾಡಿದಾವೆ ಅನ್ನುವಂತಹ ಸುದ್ದಿಯೂ ಕೂಡ ಇದೆ. ಹಾಗೆಯೇ ರಾಜ್ಯದಲ್ಲಿ ಆಗಿರುವಂತಹ ರಾಜಕೀಯದ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಸುದ್ದಿಗಳಿವೆ. ಎಲ್ಲವನ್ನೂ ಕೂಡ ನಿಮಗೆ ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ಅಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ. NDA ಸರ್ವಸಮ್ಮತ ನಾಯಕನಾದ ಮೋದಿ, ಸರ್ಕಾರ ರಚನೆಗೆ ರಾಷ್ಟ್ರಪತಿ ಬಳಿ ಹಕ್ಕು ಮಂಡನೆ. ಭಾನುವಾರದಿಂದ 3ನೇ ಅವಧಿಯ ನಮೋ ಯುಗ ಆರಂಭ. 10 ವರ್ಷವಾದರೂ 110 ಸೀಟ್ ದಾಟುವಕ್ಕಾಗಿಲ್ಲ. EVM ಸತ್ತಿದ್ಯಾ ಬದುಕಿದ್ಯಾ ಅನ್ನೋರು ಎಲ್ಲಿ? ಇಂಡಿಯಾ ಕೂಟದ ಮೇಲೆ ಮೋದಿ ಸರಣಿ ವಾಗ್ದಾಳಿ. ಬಿಜೆಪಿ ಹಾಕಿದ್ದ ಕೇಸ್ನಲ್ಲಿ ರಾಹುಲ್ಗೆ ಜಾಮೀನು. ಬೆಂಗಳೂರು ACMM ಕೋರ್ಟ್ ಆದೇಶ. ಬೇಲ್ ಸಿಕ್ಕ ಬೆನ್ನಲ್ಲೇ ಕೈ ಕಲಿಗಳಿಗೂ ರಾಜಕೀಯ ಪಾಠ. ನಾಪತ್ತೆಯಾಗಿದ್ದ ಭವಾನಿಗೆ ಹೈಕೋರ್ಟ್ನಲ್ಲಿ ಷರತ್ತಿನ ಜಾಮೀನು. 25 ದಿನದ ಬಳಿಕ SIT ವಿಚಾರಣೆಗೂ ಹಾಜರು. ಮುಂದಿನ ವಾರ ಮೇಡಂ ಭವಿಷ್ಯ ನಿರ್ಧಾರ. ಕರುನಾಡಲ್ಲಿ ಬಿಟ್ಟು ಬಿಡದೆ ಮುಂಗಾರು ಮಳೆ ಅಬ್ಬರ. ಬೆಂಗಳೂರು ಸೇರಿ ದಕ್ಷಿಣದ 10 ಜಿಲ್ಲೆಗಳು ತತ್ತರ. ಇನ್ನು 5 ದಿನ ಮಳೆ ಅಂತ ಹವಾಮಾನ ಇಲಾಖೆ ಎಚ್ಚರ.